ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಮೊಕದ್ದಮೆಗಳಾಗತಕ್ಕಂಥ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ತಲೀಕೆರೆಯವರು, ನಾನು ಮತ್ತು ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ದಾಳೇಶ್ವರವರು, ಮಹೇಶ್ವರು ಮತ್ತು ಬಳ್ಳಾರಿ ವಿಭಾಗ ಮಾಧ್ಯಮ ಪ್ರಭಾರಿ ಪ್ರಮೋದ್ ಅಂತಕ್ಕಂಥ ಅವರು ಬಂದಿದ್ದಾರೆ. ಜೊತೆಗೆ ಎಲ್ಲ ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳೇ, ಭಾರತೀಯ ಜನತಾ ಪಕ್ಷದ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರನ್ನ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಮೊಕದ್ದಮೆಗಳಾಗ್ತಕ್ಕಂಥದ್ದು, ಎದುರಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಯಾವುದೇ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪ್ರಕರಣಗಳಲ್ಲಿ ಆಗಿರ್ಬೋದು, ಬೇರೆ ಹೆಚ್ಚು ಮಾತನಾಡಿರ್ತಕ್ಕಂಥ ಮಾನ್ಯ ಬಸವರಾಜ್ ಬೈರತಿ ಅವರು, ಮಾಜಿ ಸಚಿವರು ಮತ್ತು ಶಾಸಕರು, ಅವ್ರ ಮೇಲೆ ಇವತ್ತು ಅವ್ರ ಕುಟುಂಬದವ್ರು ಹೇಳಿದಾಗಿ ಕೂಡ ಇಲ್ಲ, ಅದರಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಅವ್ರ ತಾಯಿನೇ ಹೇಳಿದ್ದಾರೆ. ಸುತ್ತ ಯಾರು ಕೊಲೆ ಆಗಿದೆ ಅವ್ರ ತಾಯಿನೇ ಹೇಳಿದ್ದಾರೆ. ಆದರೂ ಕೂಡ ಇವತ್ತು ಪೊಲೀಸರೇ ಸೋಮಟ ಅವ್ರ ಹೆಸರನ್ನು ಅದರಲ್ಲಿ ಬರ್ಕೊಂಡು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಮಾನಸಿಕ ಹಿಂಸೆಯನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತು ಹೊರಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಖಂಡನೀಯ. ಈಗಾಗಲೇ ಅನೇಕ ಜನ 5 ವರ್ಗದ ಹೆಸರಿಕೆಯನ್ನು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಆ ವರ್ಗದ ಜನರನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡು ಬಲಿ ಆಗ್ತಕ್ಕ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಹಿರಿಯರನ್ನ ಮತ್ತು ಶಾಸಕರನ್ನ ಮತ್ತು ಕಾರ್ಯಕರ್ತ ಮಾಡ್ತಕ್ಕಂಥದ್ದು ಮತ್ತು 5 ವರ್ಗದಲ್ಲಿರ್ತಕ್ಕಂಥ BJP ಇರ್ತಕ್ಕಂಥವ್ರು ಕೂಡ ಬಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಇದು ನಿಜವಾಗ್ಲೂ ಭಾಳ ಖಂಡನೀಯ. ಈ ರೀತಿ ಸರ್ಕಾರವನ್ನು ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ನೀವು ಅದನ್ನು ಎದುರಿಸ್ತೀನಿ ಬೆದರಿಸ್ತೀನಿ ಅಂತಕ್ಕಂಥದ್ದು ಹೋದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣಕ್ಕೆ ಇದು ಅಡಿಪಾಯ ಹಾಕಿಕೊಟ್ಟಾಗುತ್ತೆ. ಇದನ್ನು ಬಿಡಬೇಕು. ಇವತ್ತು ಜನ ನಿಮಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸುಮಾರು 140 ಜನ ಶಾಸಕರು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ವಿರೋಧ ಪಕ್ಷದಿಂದ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನೀವು ರಾಜ್ಯದ ಅಭಿವೃದ್ಧಿ ಮಾಡಿದ ಕೆಲಸ ಗಮನ ಇರಬೇಕೇ ಹೊರತು ನೀವು ನಮ್ಮನ್ನು ಅಂದಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇವತ್ತು ಒಂದು ಸಮುದಾಯ ಅಂತ ಬೈರತಿ ಬಸವರಾಜ್ ಅವರು ಒಂದು ಹಿಂದುಳಿದ ವರ್ಗದ ಒಬ್ಬ ನಾಯಕರಾಗಿದ್ದಾರೆ. ಅನೇಕ ಜನಪರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಾವು ಕೂಡ ನೋಡಿದ್ದೀವಿ. ಅವ್ರನ್ನ ಏನಾದರೂ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ಬೆಳೀತಾರೆ ಅಂತಕ್ಕಂಥ ಉದ್ದೇಶದಿಂದ ಅವ್ರನ್ನ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಕ್ಷ ಮತ್ತು ಸಮುದಾಯ ಕೂಡ ಇದು ಭಾಳಷ್ಟು ಖಂಡನೆ ಮಾಡ್ತದೆ. ಮುಂದಿನ ದಿನಮಾನಗಳಲ್ಲಿ ಏನು ಪೊಲೀಸ್ ಇಲಾಖೆ ಕೂಡ ನಿಮ್ಮ ಮುಖಾಂತರ ನಾನು ಇವತ್ತು ಅವ್ರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನೀವು ಆಡಳಿತ ಪಕ್ಷದವರು ಹೇಳಿದ ರೀತಿ ಒಳಗೆ ಕುಡಿತಕ್ಕಂಥದ್ದು ಮಾಡಬೇಡಿ. ಯಾಕಂದರೆ ನೀವು ನಿಷ್ಕ್ರಿಯ ಆದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಈಗಾಗಲೇ ನೋಡಿದ್ವಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಗಾಂಜಾ, ಅಫೀಮು, ಕೊಕೇನು, ಕಳ್ಳ ಸಾಗಾಣಿಕೆ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ. ನೀವು ಒಂದು ತಾರೀಕು ಹೋದ್ರೆ 3-4 ಇಸ್ಪಟ್ ಕ್ಲಬ್ಗಳು ಸಿಗ್ತಾವೆ ನೀವು ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವೇ ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿ ಮಾತನಾಡಿ ಬಂದ್ ಮಾಡಿಸಿ ಈ ರೀತಿ ನಡೆದಿದೆ ಇಲ್ರಿ, ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಅವ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ.